ಆರೋಗ್ಯ ಸಂಚಿಕೆ. ಮೇ 7 ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಅಸ್ತಮಾ ಕಾಯಿಲೆ, ಕಾರಣ, ಮುಂಜಾಗ್ರತೆ ಹಾಗೂ ಪರಿಹಾರ ಈ ಕುರಿತು ಕೊಡಗು ಜಿಲ್ಲಾ ವೈದ್ಯಕೀಯ ಸಂಘದ ಶ್ವಾಸಕೋಶ ವಿಭಾಗದ ಡಾಕ್ಟರ್ ಅಮಿತ್ ಎ ಅವರೊಂದಿಗೆ ಸಂದರ್ಶನ. ಇವತ್ತಿನ ಆರೋಗ್ಯ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಮಂಗಳವಾರ ವಿಶ್ವ ಅಸ್ತಮಾ ದಿನದ ಆಚರಣೆ ಇರುತ್ತೆ. ಅದರಂತೆ ಈ ವರ್ಷದಲ್ಲಿ ಮೇ 7 ಮೇ ತಿಂಗಳ ಮೊದಲ ಮಂಗಳವಾರ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಸ್ತಮಾ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವತ್ತ ತಜ್ಞ ವೈದ್ಯರೊಂದಿಗೆ ನಡೆಸಿದಂತಹ ಸಂವಾದ, ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದೆ. ಇಂದು ಕೂಡ ಅಸ್ತಮಾ ಕಾಯಿಲೆಗೆ ಕಾರಣ, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸಾ ಕ್ರಮಗಳ ಕುರಿತು ಮಾಹಿತಿಯನ್ನು ಬಿತ್ತರಿಸ್ತಾ ಇದೆ ಆಕಾಶವಾಣಿ. ಬನ್ನಿ, ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಅಮಿತ್ ಎ ಅವರಿದ್ದಾರೆ. ಇವರು ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶ್ವಾಸಕೋಶ ವಿಷಯದ ವಿಭಾಗದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನ ಮಾತನಾಡಿಸಿ ಅಸ್ತಮಾ ಕಾಯಿಲೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಮೊಟ್ಟ ಮೊದಲನೇದಾಗಿ ಅಸ್ತಮಾ ಅಂತ ಅಂದರೆ ಏನು? ಇದಕ್ಕೂ ಮುನ್ನ ಹೇಳಬೇಕು ಅಂತಂದರೆ ಕೆಮ್ಮು ನಿರಂತರವಾಗಿ ಬಂದು ಕೆಮ್ತಾ ಇರ್ತೀವಿ ಅನ್ನೋದಷ್ಟೇ ನಮಗೆ ಸಾಮಾನ್ಯ ಜ್ಞಾನ ಇರುತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಅಸ್ತಮಾ ಅಂದರೆ ಏನು? ಅಸ್ತಮಾ ಅಂದರೆ ಒಂದು ದೀರ್ಘಕಾಲಿಕ ಶ್ವಾಸಕೋಶದ ಅಸ್ವಸ್ಥತೆ. ಶ್ವಾಸನಾಳಗಳು ಒಳಭಾಗದಲ್ಲಿ ಕೆರಳಿಕೆ, ಉರಿಯೂತ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ. ಆವಾಗ ಕಫ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೆಮ್ಮು, ಎದೆಬಿಗಿತ ಮತ್ತು ಉಸಿರಾಟದ ತೊಂದರೆ ಆಗುತ್ತದೆ. ಇದನ್ನು ಅಸ್ತಮಾ ಎಂದು ಕರೆಯಲಾಗುತ್ತದೆ. ಈಗ ಸರ್, ಅಸ್ತಮಾ ದಿನಾಚರಣೆಯ ಮಹತ್ವ ಏನು ಅಂತ ಹೇಳ್ತೀರಾ? ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮೊದಲನೇ ಮಂಗಳವಾರ ವಿಶ್ವ ಅಸ್ತಮಾ ದಿನ ಎಂದು ಗುರುತಿಸಲಾಗುತ್ತದೆ. ಆವಾಗ ಅಸ್ತಮಾ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ಜನರಿಗೆ ಹೊಂದಿರುವ ಸಂದೇಹ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಅಸ್ತಮಾ ದಿನಾಚರಣೆಯಾಗಿ ಮಾಡಲಾಗುತ್ತದೆ. ಈಗ ಸರ್, ಆರೋಗ್ಯವಂತ ಮನುಷ್ಯನಿಗೆ ಅಸ್ತಮಾ ಕಾಯಿಲೆ ತಗುಲಿದೆ ಅನ್ನೋದಾದ್ರೆ ಅದರ ಲಕ್ಷಣಗಳು ಏನಿರುತ್ತೆ? ಇದು ಹೇಳ್ದಂಗೆ ದೀರ್ಘಕಾಲಿಕ ರೋಗ. ಸೊ ಇದು ತುಂಬಾ ವರ್ಷದಿಂದ ಬಂದಿರುತ್ತೆ. ನಿಮ್ಗೆ ಚಿಕ್ಕವರಿಂದ ಬಂದಿರಬಹುದು, ಬರ್ತಾ ಬರ್ತಾ ದೊಡ್ಡವರ ಆದ್ಮೇಲೂ ಬರ್ಬೋದು. ಯಾವ್ದಾದ್ರು ಅಲರ್ಜಿ ತೊಂದರೆ ಫಸ್ಟ್ ಏನ್ ಕಾಣಿಸ್ಕೊಂತದೆ ಅಂದ್ರೆ ಅಲರ್ಜಿ, ಕಣ್ಣಲ್ಲಿ ನೀರ್ ಸೋರೋದಾಗಿರ್ಬೋದು, ಮೈಮೇಲೆ ರ್ಯಾಷಸ್ ಬರ್ಬೋದು, ಮೂಗಲ್ಲಿ ನೀರ್ ಸೋರ್ತಾ ಇರೋದು, ಸೀನೋದು, ಕೆಮ್ಮು, ಆಮೇಲೆ ಉಸಿರಾಟದ ತೊಂದರೆನೂ ಶುರು ಆಗುತ್ತೆ. ಇದಕ್ಕೆಲ್ಲ ಮೇನ್ ಕಾರಣ ಅಲರ್ಜಿ. ಅಂದ್ರೆ ಅಸ್ತಮಾ ಬಂದಿದೆ ಅನ್ನೋದಕ್ಕೆ ಇಷ್ಟೆಲ್ಲ ಲಕ್ಷಣಗಳು ಇದೆ ಅಂತ ಹೇಳ್ತಾರೆ. ಹೌದು. ಈಗ ಸರ್, ಅಸ್ತಮಾ ಬಂದಿದೆ ಅಂತ ಅನ್ಕೊಂಡು ರೋಗಿ ಒಬ್ರು ಕೆಮ್ತಾ ಬರ್ತಾರೆ. ಅದು ಅಸ್ತಮಾ ಆಗಿದೆ ಅನ್ನೋದಕ್ಕೆ ಏನೆಲ್ಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ? ಫಸ್ಟ್ ನಾವು ಹಿಸ್ಟ್ರಿ ಎಲ್ಲ ಕೇಳ್ತೀವಿ. ಇದು ಅನುವಂಶಿಯಾಗಿ ಬಂದಿದ್ಯಾ ಅಂತ ಕೇಳ್ತೀವಿ. ಅದೆಲ್ಲ ಕೇಳಾದ್ಮೇಲೆ ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ಕೇಳ್ತೀವಿ. ಸಿಂಪ್ಟಮ್ಸ್ ಎಲ್ಲಾನು ಪಾಸಿಟಿವ್ ಆಗಿತ್ತು ಅಂದ್ರೆ ನಾವು ಕೆಲವೊಂದು ರಕ್ತ ಪರೀಕ್ಷೆಗಳನ್ನ ಮಾಡ್ತೀವಿ. ಅಂದ್ರೆ CBC ಮತ್ತೆ ಅಲರ್ಜಿದು AEC ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಇಸ್ನೋಫಿಲ್ ಕೌಂಟ್ಸ್ ಏನಾದ್ರು ಜಾಸ್ತಿ ಬಂದಿತ್ತು ಅಂದ್ರೆ ಅವಾಗ ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಅಲರ್ಜಿ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಿಂದ ಯಾವ್ದ್ರಿಂದ ಅಲರ್ಜಿ ಆಗಿದೆ ಅಂತ ಅದು ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದು PFT ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಎಷ್ಟು ಅವ್ರದ್ದು ಸಿವಿಯಾರಿಟಿ, ಎಷ್ಟು ಅವ್ರಿಗೆ ತೊಂದರೆ ಇದೆ, ಇದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತನೂ ಅದ್ರಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಎಕ್ಸ್ರೇ ಒಂದು ಮಾಡಿಸಿ ನೋಡ್ತೀವಿ. ಎಕ್ಸ್ರೇಲಿ ಏನು ಗೊತ್ತಾಗುತ್ತೆ ಅಂದ್ರೆ ಎಕ್ಸ್ರೇಲಿ ಈ ಕೆಮ್ಮಿಗೆ ಕಾರಣ ಬೇರೆ ಏನಾದರೂ ನಿಮೋನಿಯಾ ಆಗಿರ್ಬೋದು ಅಥವಾ COPD ಆಗಿರ್ಬೋದು, ಬೇರೆ ಏನಾದರೂ ತೊಂದರೆ ಇದೆಯಾ ಅನ್ನೋದಕ್ಕೆ ರೂಲ್ ಔಟ್ ಮಾಡೋಕ್ಕೋಸ್ಕರ ಏನಾದರೂ ಎಕ್ಸ್ರೇ ಒಂದು ಮಾಡ್ತೀವಿ. ಸೊ ಮೇಯ್ನ್ ಆಗಿ ನಾವು PFT ಮಾಡೋದ್ರಿಂದ ನಮಗೆ ಇದರಲ್ಲಿ ಅವ್ರಿಗೆ ಅಸ್ತಮಾ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಈಗ ಅಸ್ತಮಾ ಇದೆ ಅಂತ ಕೇಳಿದ ಕೂಡಲೇ ರೋಗಿ ಭಯ ಪಡೋದು ಸಹಜ. ಈ ಭಯ ನಿವಾರಣೆಗೆ ನೀವು ಮಾನಸಿಕವಾಗಿ ಏನು ಒಂದು ಕಿವಿ ಮಾತನ್ನ ಹೇಳ್ತೀರಾ? ಅವ್ರಿಗೆ ಸಲಹೆನ ಏನು ಕೊಡ್ತೀರಾ ಆರಂಭದಲ್ಲಿ? ಇದೇನು ದೊಡ್ಡ ಕಾಯಿಲೆ ಅಲ್ಲ. ಈಗ ಅಸ್ತಮಾ ಬಂದ ತಕ್ಷಣ ಎಲ್ಲ ಎದುರ್ಕೊಂಡ್ಬಿಡ್ತಾರೆ, ಆಮೇಲೆ ಮನೇಲೆಲ್ಲ ಎದುರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದರಿಂದ ಯಾರು ಭಯಭೀತರಾಗ್ಬೇಡಿ. ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಇದನ್ನ ನೀವು ಯಾವ್ದ್ರಿಂದ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ಕಂಡಿಟ್ಕೊಳ್ಳಿ. ಅದು ಇನ್ಹಲೇಷನ್ ಮತ್ತೆ ಇಂಜೆಕ್ಷನ್ ಇಂದ ಬಂದಿರೋ ಚಾನ್ಸಸ್ ಇರುತ್ತೆ. ಇನ್ಹಲೇಷನ್ ಅಂದ್ರೆ ನೀವು ಏನಾದ್ರು ಧೂಳು,
ಆಮೇಲೆ ಈ ಪರ್ಫ್ಯೂಮ್ಸ್ ಆಗಿರ್ಬೋದು, ಒಗ್ಗರಣೆ ಸ್ಮೆಲ್ ಆಗಿರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿಗಳೇನಾದ್ರೂ ಸಾಕಿದ್ರೆ ಅದರಿಂದ ಕೂದಲಿಂದ ಬಂದಿರ್ಬೋದು, ಆಮೇಲೆ ಪಿಲ್ಲೋ ಕವರ್ಸ್, ಬೆಡ್ ಕವರ್ಸ್ ಅಲ್ಲಿರುವಂತ ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ, ಅದು ನಮ್ಗೆ ಕಾಣದೇ ಇಲ್ಲ, ಅದೆಲ್ಲ ಮೈಕ್ರೋ ಆರ್ಗನಿಸಮ್ ತರ ಇರುತ್ತೆ, ಅದರಿಂದ ಬಂದಿರೋ ಚಾನ್ಸಸ್ ಇರುತ್ತೆ. ಇಂಜೆಕ್ಷನ್ ಅಂದ್ರೆ ನಾವು ಸೇವಿಸೋದ್ರಿಂದ ಬಂದಿರೋ ಚಾನ್ಸಸ್ ಇರುತ್ತೆ. ಸೊ ಯಾವ್ದಾವ್ದ್ರಿಂದ, ಈಗ ಶೀತ ಆದ ಪದಾರ್ಥಗಳಾದ ಸೌತೆಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹಾಲಿನ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ, ತುಪ್ಪ, ಇದು ಸೇವಿಸೋದ್ರಿಂದ ಬರ್ಬೋದು. ಹಣ್ಣುಗಳಾದ ಮೋಸಂಬಿ, ಆರೆಂಜಸ್, ಬಾಳೆಹಣ್ಣು, ಇದರಿಂದ ಬಂದಿರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ತಿಂದಾಗ ಜಾಸ್ತಿ ಆಯ್ತು, ಅವಾಗ ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಅವಾಯ್ಡ್ ಮಾಡ್ಕೊಂಡ್ರೆ ಅದನ್ನ ತಡೆಗಟ್ಟಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಅದಕ್ಕೆ ಇನ್ಹೇಲರ್ಸ್ ಅಂತ ಹೇಳ್ತೀವಿ. ಇನ್ಹೇಲರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಆಗ್ಲೇ ಹೇಳ್ದಂಗೆ PFT ಅಂತ ಮಾಡ್ತೀವಿ. PFT ಅಂತ ಮಾಡಿದಾಗ ಅದರಲ್ಲಿ ಎಷ್ಟು ಸಿವಿಯಾರಿಟಿ ಅಂತ ಗೊತ್ತಾಗಿದೆ. ಈ ರೀತಿ ನಾವು ಪೇಷಂಟ್ ಬಂದಾಗ ಅವರಿಗೆ ಮಾನಸಿಕ ಧೈರ್ಯವನ್ನು ಹೇಳಿ ಕಳಿಸ್ತೀವಿ. ಇನ್ನು ಅವ್ರಿಗೆ ಧೈರ್ಯವನ್ನ ತುಂಬಿದ ವೈದ್ಯರು ನಂತರ ಚಿಕಿತ್ಸಾ ಕ್ರಮ ಹೇಗಿರುತ್ತೆ ಅಸ್ತಮಾ ಕಾಯಿಲೆಗೆ? ಅಸ್ತಮಾಗೆ ನಾವು ಫಸ್ಟ್ ಟ್ಯಾಬ್ಲೆಟ್ಸು ಮತ್ತೆ PFT ಮುಖಾಂತರ ನಾವು ಸಿವಿಯಾರಿಟಿ ನೋಡಿಕೊಂಡು ಇನ್ಹೇಲರ್ಸ್ನ ಸ್ಟಾರ್ಟ್ ಮಾಡಿರ್ತೀವಿ. ಇನ್ಹೇಲರ್ಸ್ನ ಅವರು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 3 ತಿಂಗಳಾದರೂ ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಎಲ್ಲರೂ ಹೇಳ್ತಾರೆ ಇನ್ಹೇಲರ್ಸ್ ತಗೊಂಡ್ರೆ ಅದನ್ನ ಲೈಫ್ ಲಾಂಗ್ ಆಗಿ ತಗೊಳ್ಳೇಬೇಕಾಗುತ್ತೆ, ಅಡಿಕ್ಟ್ ಆಗ್ಬಿಡ್ತೀರಾ ಹಾಗೆ ಹೇಗೆ ಅಂತ. ಸೊ ಇದೆಲ್ಲ ತಪ್ಪು ಪರಿಕಲ್ಪನೆಗಳು. ಇದರಿಂದ ನೀವು ಆಚೆ ಬರಬೇಕಾಗುತ್ತೆ. ಅವರು ಇವರು ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಇನ್ಹೇಲರ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅನುಕೂಲ, ಇದನ್ನ ನಾವು ತಡೆಗಟ್ಟಬಹುದು. ಅಸ್ತಮಾದಿಂದ ಮುಕ್ತಿ ಹೊಂದಬಹುದು ಅಂತ ಹೇಳ್ತೀರಿ? ಹೌದು, ಖಂಡಿತ. 3 ತಿಂಗಳು ಅಂತ ಹೇಳಿದ್ರೆ ಅವಧಿ, ಅದರಲ್ಲಿ 1 ತಿಂಗಳು ತಗೊಂಡು 2 ತಿಂಗಳು ಅದನ್ನ ಡ್ರಾಪ್ ಮಾಡಿದ್ರೆ, ಅಕಸ್ಮಾತ್ ಆಗಿ ನಾವು ಯಾವುದೋ ಕಾರಣದಿಂದ ಆ ಚಿಕಿತ್ಸೆನ ಮುಂದುವರ್ಸಕ್ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅದು ಮರುಕಳಿಸುವಂತಹ ಸಾಧ್ಯತೆ ಇದೆಯಾ? ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತದೆ. ಈ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಾವು ಇನ್ಹೇಲರ್ಸ್ ಕೊಟ್ಟ ತಕ್ಷಣನೇ 1 ವಾರದಲ್ಲಿ ಅವ್ರಿಗೆ ಗುಣಮುಖ ಆಗ್ಬಿಡುತ್ತೆ. ಸೊ ಅದಕ್ಕೆ ಅವರು ಮತ್ತೆ ಯಾವಾಗ ಬರುತ್ತೋ ಅವಾಗ ಮಾತ್ರ ತಗೊಂತಾರೆ. ಇದು ಈ ತರ ನೀವು ಹೇಳ್ದಂಗೆ ಏನಾದ್ರು ಅವ್ರು ಮಾಡಿದ್ರೆ ಆ ತೊಂದ್ರೆನೂ ಹಂಗೆ ಇರುತ್ತೆ, ಆ ಸಿಂಪ್ಟಮ್ಸ್ ಅದೇ ತರ ಬರ್ತಾನೆ ಇರುತ್ತೆ. ಅವಾಗ ಮಾತ್ರ ತಗೊಂಡಾಗ ಹೆಲ್ಪ್ ಆಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ವೈದ್ಯರ ಸಲಹೆಯ ಮೇರೆಗೆ ಚಿಕಿತ್ಸೆಯನ್ನು ಪೂರ್ಣಗೊಳಿಸಬೇಕು. ಖಂಡಿತ. ಸ್ವವೈದ್ಯರಾಗಿ ಅವರಾಗ ಅವರೇ ಏನಾದ್ರು ಟ್ರೀಟ್ಮೆಂಟ್ ತಗೊಳೋದು ಅದೆಲ್ಲ ಮಾಡಿದ್ರೆ ಇದಕ್ಕೆ ಪರಿಹಾರ ಇಲ್ಲ. ಈಗ ಸಾಧಾರಣವಾಗಿ ಸರ್ ಕೆಮ್ಮು ಬರುತ್ತೆ, ನಾವು ಅದನ್ನ ಡಿಲೇ ಮಾಡ್ತೀವಿ. ಎಷ್ಟು ಅವಧಿಯ ನಂತರ ನಮಗೆ ಕೆಮ್ಮು ದೀರ್ಘವಾಗಿ ಬರುತ್ತೆ ಅಂತ ನಾವು ಎಚ್ಚರಿಕೆಯನ್ನು ತಗೊಳ್ಬೇಕಾಗತ್ತೆ? 1 ವಾರ 2 ವಾರ ಈ ರೀತಿ ಇದೆಯಾ? ಹೌದು, 2 ವಾರಕ್ಕಿಂತ ಹೆಚ್ಚಾಗಿ ಏನಾದರೂ ಕೆಮ್ಮಿತ್ತು ಅಂದರೆ ನೀವು ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಅಸ್ತಮಾ ಆಗಿರ್ಬೋದು, TB ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಯಾವ್ದಾದ್ರು ಬಂದಿರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಸ್ವವೈದ್ಯತೆಯಿಂದ ನೀವು ಮನೇಲೇ ಟ್ರೀಟ್ಮೆಂಟನ್ನು ತಗೋಬೇಡಿ ಮತ್ತು ಮೆಡಿಕಲ್ ಶಾಪಲ್ಲಿ ಟ್ರೀಟ್ಮೆಂಟ್ ತಗೋಬೇಡಿ. ಹಾಸ್ಪಿಟ್ಲಿಗೆ ಬನ್ನಿ, ವೈದ್ಯರನ್ನ ಕಾಣ್ಬಿಟ್ಟು ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ತಗೊಳ್ಬೇಕು. ಅದರಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳ್ತೀರಿ. ಇನ್ನು ಸರ್, ಚಿಕಿತ್ಸಾ ವೆಚ್ಚ, ಈಗ ಅಸ್ತಮಾ ಬಂದಿದೆ ಅಂತ ಹೇಳಿದ್ರೆ ಕೆಲವರು ಹೆದರುತ್ತಾರೆ, ಇಷ್ಟು ವೆಚ್ಚ ಆಗುತ್ತೋ ಎಕ್ಸ್ಪೆಂಡಿಚರ್ ಅಂತ. ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್, ಅದು ಹೇಗಿದೆ? ನಮ್ಮದು ಸರ್ಕಾರಿ ಹಾಸ್ಪಿಟಲ್ ಆಗಿರೋದ್ರಿಂದ ನಮ್ಮದು ಕಂಪ್ಲೀಟ್ ಆಗಿ ಉಚಿತವಾಗಿ ಎಲ್ಲ ಔಷಧಿಗಳು ದೊರೆಯುತ್ತದೆ. ಇನ್ಹೇಲರ್ಸ್ ಆಗಿರ್ಬೋದು, ಮಾತ್ರೆಗಳಾಗಿರ್ಬೋದು, ಆಮೇಲೆ ನೆಬ್ಲೈಸೇಷನ್ ನಾವು ಕೊಡ್ತೀವಿ. ಅದು ನೆಬ್ಲೈಸೇಷನ್ ಯಾವಾಗ ಕೊಡ್ತೀವಿ ಅಂದರೆ ತುಂಬ ಸಿವಿಯಾರಿಟಿ ಜಾಸ್ತಿ ಆಗಿತ್ತು ಅಂದಾಗ ನಾವು ನೆಬ್ಲೈಸೇಷನ್ನು ಮತ್ತು ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತದೆ ಹಾಸ್ಪಿಟ್ಲಲ್ಲಿ. ನೀವು ಇದೇ ಹೊರಗಡೆ ಏನಾದರೂ ತಗೊತೀರಾ ಅಂದರೆ 2,000-3,000 ಅಂತೂ ತಿಂಗಳಿಗೆ ಎತ್ತಿಡಬೇಕಾಗುತ್ತೆ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಇನ್ನು ಸರ್, ನಾವು ಪೇಷಂಟ್ ಭಯ ಪಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಈ ಕೆಮ್ಮು ನಿರಂತರವಾಗಿ ಬಂತು ಅಂತ ಹೇಳಿ ಅದು ಅಸ್ತಮಾ ಅಂತ ಗೊತ್ತಾದ ಮೇಲೆ ಸಮಾಜ ಏನನ್ನುತ್ತೋ, ಸಂಬಂಧಿಕರು ಏನಂತಾರೋ, ಮತ್ತು ಮನೆಯಲ್ಲಿ ಹೇಗೆ ಕಾಣ್ತಾರೋ ಅನ್ನೋ ಭಯ ಇರುತ್ತೆ. ಅಂಥವ್ರಿಗೆ ವೈದ್ಯರಾಗಿ, ಶ್ವಾಸಕೋಶ ತಜ್ಞರಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರು ಧೈರ್ಯ ಕಳ್ಕೊಬಾರ್ದು. ಇದು ಏನು ದೊಡ್ಡ ಕಾಯಿಲೆ ಅಲ್ಲ, ಹೇಳಿದ್ನಲ್ಲ 1-2-3 ತಿಂಗಳಲ್ಲಿ ನಿಮಗೆ ಇದನ್ನು ವಾಸಿ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಯಾವುದರಿಂದ ಬರ್ತಿದೆ ಅನ್ನೋದನ್ನ ಅವಾಯ್ಡ್ ಮಾಡಿದ್ರೆ ಅಷ್ಟೇ ಸಾಕು. ಅದನ್ನ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಅದು ಮರುಕಳಿಸೋದೇ ಇಲ್ಲ. ಧೂಳಿರೋ ಅಂಥ ಜಾಗದಲ್ಲಿ ಈಗ ವಾಸ ಮಾಡ್ತಾ ಇದ್ರೆ ಅಕಸ್ಮಾತ್ ಆಗಿ
ರಸ್ತೆಯಲ್ಲಿ ಹೋಗುವಾಗ ಧೂಳು ಬರುತ್ತೆ, ಅದರಿಂದ ಏನಾದರೂ ಬರೋ ಚಾನ್ಸಸ್ ಇದೆಯಾ? ಖಂಡಿತವಾಗೂ ಬರುತ್ತೆ. ಅದಕ್ಕೆ ಈ ಕೋವಿಡ್ ಟೈಮಲ್ಲಿ ಎಲ್ಲ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಅವಾಗ ನಮ್ಗೆ ಅಸ್ತಮಾ ಪೇಷಂಟ್ಸು ತುಂಬಾನೇ ಕಮ್ಮಿ ಆಗೋಗಿದ್ರು. ಅಸ್ತಮಾ, TB ಎಲ್ಲ ಕಮ್ಮಿ ಆಗಿತ್ತು. ಈಗ ಏನಾಯ್ತು ಅಂದ್ರೆ ಮತ್ತೆ ಎಲ್ಲ ಮಾಸ್ಕ್ ಎಲ್ಲ ತೆಗೆದ್ಬಿಟ್ಟು ಓಡಾಡ್ತಿದ್ದಾರೆ. ಈಗ ಡಸ್ಟ್ ಆಮೇಲೆ ಪೊಲ್ಯೂಷನ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನೀವು ಮಾಸ್ಕ್ ಅನ್ನು ಯೂಸ್ ಮಾಡಿದ್ರೆ ಕೋವಿಡ್ ಒಂದೇ ಅಲ್ಲ, ಈ ಅಸ್ತಮಾ, TB, ನಿಮೋನಿಯಾಗಳನ್ನೆಲ್ಲ ಖಂಡಿತವಾಗೂ ತಡೆಗಟ್ಬೋದು. ಇನ್ನು ಆಹಾರ ಪದ್ಧತಿ ಏನಿರುತ್ತೆ ಸರ್? ಎಣ್ಣೆ ಪದಾರ್ಥ, ಜಿಡ್ಡಿನ ಪದಾರ್ಥ, ಜಂಕ್ ಫುಡ್ಸು ಹೊರಗಡೆ ಅಂತ ಸಿಗೋವಂಥದ್ದು, ಆಮೇಲೆ ಬೇಕರಿ ಫುಡ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ನೀವು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿಂದು ಇಮ್ಯುನಿಟಿನೆಲ್ಲ ಚೆನ್ನಾಗಿ ಬೂಸ್ಟ್ ಮಾಡಿಕೊಂಡ್ರೆ ಖಂಡಿತ ಇದನ್ನ ತಡೆಗಟ್ಬೋದು. ಅಂದರೆ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಸೇವಿಸೋದ್ರಿಂದ ರೋಗ ಬರೋದನ್ನ ತಡಿಬಹುದು ಅಂತ ಹೇಳ್ತೀರಾ. ಈಗ ಇನ್ನೊಂದು ಮಾತಿದೆಯಲ್ಲ ಸರ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದು ಸಾಮಾನ್ಯವಾಗಿ ಎಲ್ಲರೂ ನಾವು ಬಳಸ್ತಾ ಇರ್ತೀವಿ ಆ ಒಂದು ವಾಕ್ಯವನ್ನು. ಇದರ ರೀತಿ ಹೇಳಬೇಕಾದ್ರೆ ಅಸ್ತಮಾ ಕಾಯಿಲೆ ಬಾರದ ಹಾಗೆ ತಡೆಯೋದಕ್ಕೆ ಮುಂಜಾಗ್ರತಾ ಕ್ರಮಗಳು ಏನಿರುತ್ತೆ? ಇದು ಅನುವಂಶೀಯವಾಗಿರೋದ್ರಿಂದ ಈಗ ತಾತಂದ್ರು, ತಂದೆ ತಾಯಿಗಳು, ಅಜ್ಜಿಯರು ಅವರಿಂದ ಜೀನ್ಸಲ್ಲೇ ಬಂದ್ಬಿಟ್ಟಿರುತ್ತೆ. ಅದು ನಿಮ್ಮ ಬ್ಲಡ್ ಅಲ್ಲೇ ಇರೋದ್ರಿಂದ ಇದನ್ನ ನಾವು ಪ್ರಿವೆನ್ಷನ್ ಮಾಡ್ಬೋದು. ಹೆಂಗೆ ಅಂದ್ರೆ ಅವಾಗಲೇ ಹೇಳ್ದಂಗೆ ಯಾವುದಿಂದ ಬರ್ತಾ ಇದೆ, ನಾವು ಈಗ ಒಂದು ಅಲರ್ಜಿ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಲ್ಲಿ ಮಾಡಿದಾಗ ಒಂದು 50 ಥರದ್ದು ಅಲರ್ಜನ್ನ ಹಾಕಿರ್ತೀವಿ. ಆವಾಗ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನೋಡ್ತೀವಿ ಯಾವುದಿಂದ ಆಗ್ತಿದೆ. ಈಗ ಡಸ್ಟ್ ಇಂದ ಆಗಿದೆಯಾ, ಅಥವಾ ಕಾಕ್ರೋಚಸ್ ಇಂದ ಆಗಿದೆಯಾ, ಯಾವ್ದಾರ ಹೇರ್ಸ್ ಇಂದ ಆಗಿದೆಯಾ, ಡಸ್ಟ್ ಮೈಟ್ಸ್ ಇಂದ ಆಗಿದೆಯಾ, ಟೊಮೊಟೊ ಇಂದ ಆಗಿದೆಯಾ, ಈ ತರ ಒಂದು 50 ಥರದ್ದು ಹಾಕಿರ್ತೀವಿ. ಅದರಲ್ಲಿ ಯಾವ್ದ್ರಲ್ಲಾಗಿದೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗ್ತಿದ್ದಂಗೆ ಆ ಪದಾರ್ಥನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಆಮೇಲೆ ಈ ಬೆಡ್ ಕವರ್ಸು, ಪಿಲ್ಲೋ ಕವರ್ಸು ಅದನ್ನೆಲ್ಲ ಫ್ರೀಕ್ವೆಂಟ್ ಆಗಿ ಅಂದ್ರೆ ಒಂದು 2-3 ದಿನಕ್ಕೆ ಒಂದ್ಸತಿ ಅದು ವಾಶ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿನ ಪ್ರದೇಶದಲ್ಲಿ ಸ್ವಲ್ಪ ಫಂಗಸ್ಸು, ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಕ್ಲೀನ್ ಮಾಡ್ತಾ ಇರಬೇಕು. ವಾಶ್ ಮಾಡ್ತಾ ಇರಿ, ಕ್ಲೀನ್ ಮಾಡ್ತಾ ಇರಿ, ಕರ್ಟನ್ಸ್ನು ಕ್ಲೀನ್ ಮಾಡ್ತಾ ಇರಿ. ಇದನ್ನೆಲ್ಲ ಮಾಡೋದ್ರಿಂದ ತಡೆಗಟ್ಟಕ್ಕೆ ಅಂದ್ರೆ ಸ್ವಚ್ಛತೆಯಿಂದನೂ ಕೂಡ ನಾವು ಮುಂಜಾಗ್ರತೆಯಿಂದ ತಡಿಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಸರ್, ಕೆಲವೊಂದು ಕಾಯಿಲೆಗಳು, ಉದಾಹರಣೆಗೆ ಜ್ವರ. ಸಾಮಾನ್ಯವಾಗಿ ನಮಗೆ ಜ್ವರ ಬಂದಾಗ ಸೂರ್ಯೋದಯದ ನಂತರ ಆರಂಭ ಆಗಿ ಸೂರ್ಯಾಸ್ತದ ನಂತರ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕೆಮ್ಮೇನಾದ್ರೂ ಅಂದರೆ ಅಸ್ತಮಾ ಅನ್ನೋ ಒಂದು ಕಾರಣಕ್ಕೆ ನಮಗೆ ತಿಳಿಯದ ಹಾಗೆ ಅದು ಸಂಜೆಯ ನಂತರ ಅಂದರೆ ರಾತ್ರಿಯ ಸಮಯದಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆಯಾ? ಹೌದು. ಇದು ಹೆಂಗೆ ಅಂದರೆ ಮಧ್ಯರಾತ್ರಿ ಮತ್ತು ಬೆಳಗಿನ ಜಾವ 4 ಗಂಟೆ ಆ ಟೈಮಲ್ಲೇ ಅಸ್ತಮಾ ಜಾಸ್ತಿ ಅಗ್ರವೇಟ್ ಆಗೋದು. ಏನಕ್ಕೆ ಅಂದರೆ ಆ ಟೈಮಲ್ಲಿ ಎಫಿನೆಫ್ರಿನ್ ಎಂಬ ಹಾರ್ಮೋನ್ಸು ಕಮ್ಮಿ ಆಗುತ್ತೆ. ಅದಾದಮೇಲೆ ಹಿಸ್ಟಮಿನ್ ಜಾಸ್ತಿ ಆಗುತ್ತೆ. ಇದು ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಅಸ್ತಮಾ ಆ ಟೈಮಲ್ಲಿ ಉಲ್ಬಣ ಆಗುತ್ತೆ. ಅಂಥ ಟೈಮಲ್ಲಿ ಅದಕ್ಕೆ ನಾವು ಪೇಷಂಟ್ಸ್ಗಳಿಗೆ ಇನ್ಹೇಲರ್ಸು ಅದನ್ನೆಲ್ಲ ರಾತ್ರಿ ತಗೊಳ್ಳಿ, ಅರ್ಲಿ ಮಾರ್ನಿಂಗು ತಗೊಳ್ಳಿ ಅಂತ ಹೇಳೋದು. ಸೊ ಒಂದು 12 ಅವರ್ಸ್ ಗ್ಯಾಪ್ ಆದರೂ ಇರಬೇಕಾಗತ್ತೆ. ಈಗ ಸರ್, ಒಂದು ಮನೆ ಅಂತ ಅಂದಾಗ ಶಿಶು ಇರುತ್ತೆ, ಮಕ್ಕಳಿರ್ತಾರೆ, ವಯಸ್ಕರು, ಜೊತೆಗೆ ವೃದ್ಧರು ಇರುವಂತಹ ಎಷ್ಟೋ ಕುಟುಂಬಗಳಿರುತ್ತೆ. ಅದರಲ್ಲಿ ಒಬ್ಬರಿಗೆ ಈ ರೀತಿಯ ಅಸ್ತಮಾ ಅಂತ ಬಂದಾಗ ಅವರು ಹೇಗೆ ವಾಸ ಮಾಡೋದು ಮನೆಯಲ್ಲಿ? ಅದು ಅಂಟುತ್ತಾ ಒಬ್ಬರಿಂದ ಒಬ್ಬರಿಗೆ ಕೆಮ್ಮಿದಾಗ? ಇದು ಅಸ್ತಮಾ ಅಂಟು ರೋಗ ಅಲ್ಲ. ಸೊ ಕೆಮ್ಮೋದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಅಸ್ತಮಾ ಸ್ಪ್ರೆಡ್ ಆಗೋದಿಲ್ಲ. ಇದು ಅನುವಂಶೀಯವಾಗಿ ಬರುತ್ತದೆ. ಅಂದ್ರೆ ಶಿಶು ಇರುತ್ತಲ್ಲ, ಅದು ಕೆಮ್ಮು ಬೇರೆ ಏನಾದ್ರು ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಆ ಇನ್ಫೆಕ್ಷನ್ ಒಬ್ಬರಿಂದ ಇನ್ನೊಬ್ರಿಗೆ ಹರಡುತ್ತೆ. ಬಟ್ ಅಸ್ತಮಾ ಆ ಮುಖಾಂತರವಾಗಿ ಹರಡೋದಿಲ್ಲ. ಆದ್ರೂ ಕೂಡ ಎಲ್ಲಾದ್ರೂ ಎಚ್ಚರಿಕೆ ತಗೊಳ್ಳೇಬೇಕು ಅನ್ನೋದಾದ್ರೆ ಹೇಗೆ ಕ್ರಮ ತಗೊಳ್ಳೋದು? ಈಗ ವೃದ್ಧರು ಆಗಿರ್ಬೋದು, ಈಗ ಅಕಸ್ಮಾತ್ ಅವ್ರೇನಾದ್ರು ಬೀಡಿ, ಸಿಗರೇಟು ಏನಾದ್ರು ಸೇರ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ ಧೂಳ್ ಗೀಳ್ಗೆ ಏನಾದ್ರು ಓಡಾಡ್ತಾ ಇದ್ರೆ ಅದನ್ನು ಅಷ್ಟೇ ಸ್ವಲ್ಪ ಮಾಸ್ಕ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಟಾಪ್ ಮಾಡಬೇಕಾಗತ್ತೆ. ಇನ್ನು ಚಿಕ್ಕ ಮಕ್ಕಳು ಅವರೆಲ್ಲ ಇದ್ರೆ ಚಳಿಗಾಲದಲ್ಲಿ ಈ ತಂಪಾದ ಬ್ರೀಸ್ ಅಲ್ಲಿ ಪೋಲನ್ ಗ್ರೈನ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಎಲ್ಲ ಆ ಬ್ರೀಸ್ ವೆದರ್ಸು ಇವ್ರಿಗೆ ಅಗ್ರವೇಟ್ ಮಾಡೋದ್ರಿಂದ ಹೊರಗಡೆ ಹೋಗ್ಬಾರ್ದು. ಅಕಸ್ಮಾತ್ ಹೋಗ್ಲೇಬೇಕಂದ್ರೆ ಫುಲ್ ನೀವು ಕವರ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ಶಾಲ್ ಇಂದ ಆಗಿರ್ಬೋದು, ಮಫ್ಲರ್ ಇಂದ ಆಗಿರ್ಬೋದು, ಮಂಕಿ ಕ್ಯಾಪ್ ಹಾಕೊಂಡು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ಸು ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಪೋಲನ್ ಗ್ರೈನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಹೂವಿಂದ ಎಲ್ಲ. ಸೊ ಅದು ತುಂಬಾ ಜನಕ್ಕೆ ಅಸ್ತಮಾನ ಜಾಸ್ತಿ ಮಾಡುತ್ತೆ. ಈಗ ಅಸ್ತಮಾ ತಗುಲಿರುವಂತಹ ರೋಗಿಗಳು ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ, ಅವರ ಆಹಾರ ಕ್ರಮ ಹೇಗಿರಬೇಕು ಅಂತ ಹೇಳ್ತೀರಿ? ಅದೇ ಎಣ್ಣೆ, ಜಿಡ್ಡಿನ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಲಿ. ತಂಪಾದ ಪದಾರ್ಥಗಳು, ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ಸು,
ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ತಂಪು ಪಾನೀಯಗಳು, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಐಸ್ ಹಾಕಿರುವಂಥ ಜ್ಯೂಸಸ್ಗಳಾಗಿರ್ಬೋದು, ಸೌತೆಕಾಯಿ, ಬದನೆಕಾಯಿ, ಮೋಸಂಬಿ, ಆರೆಂಜಸ್ಸು, ಆಮೇಲೆ ಬಾಳೆಹಣ್ಣು, ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಖಂಡಿತ ಇದನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ಅಂದ್ರೆ ಅದರಿಂದ ಅಸ್ತಮಾ ಕಾಯಿಲೆನ ವಾಸಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ತಡೆಗಟ್ಟಬಹುದು. ತಡೆಗಟ್ಟಬಹುದು. ಆದ್ರೆ ಅಸ್ತಮಾ ಬಂದಿರುವಂತಹ ರೋಗಿಗಳಿಗೆ ವಿಶೇಷವಾದ ಆಹಾರ ಏನಾದರೂ ಪಥ್ಯ ಇದೆಯಾ? ಆ ಥರ ಇಂತಹ ಆಹಾರವನ್ನೇ ಸೇವಿಸಬೇಕು ಅಂತ? ಸೊಪ್ಪು ತರಕಾರಿಗಳು ಹಾಗೂ ಹಣ್ಣುಗಳು, ಸಾಧ್ಯವಷ್ಟು ಡೀಪ್ ಫ್ರೈ ಎಣ್ಣೆಲಿ ಕರೆದಿರೋ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಇದನ್ನ ತಡೆಗಟ್ಟಬಹುದು. ಅಂದ್ರೆ ತಣ್ಣಗಾಗಿ ಮಾಡಿಟ್ಟಿರುವಂತ ಪದಾರ್ಥಗಳಲ್ಲದೆ ಬಿಸಿ ಆಗಿರೋಂಥ ಊಟ ಮಾಡೋದ್ರಿಂದ ಇದನ್ನೆಲ್ಲ ಸ್ಟಾಪ್ ಮಾಡಬಹುದು. ಈಗ ಮಳೆ ಬರುವಂತಹ ಪ್ರದೇಶಗಳಲ್ಲಿ ಅಸ್ತಮಾ ರೋಗಿಗಳು ಯಾವ ರೀತಿ ಎಚ್ಚರಿಕೆಯನ್ನು ತಗೋಬೇಕು? ಅದು ಉಲ್ಬಣ ಆಗದೆ ಇದ್ದ ಹಾಗೆ ಅವ್ರು ಜಾಸ್ತಿ ಅದೇ ಮಳೆಯಲ್ಲೆಲ್ಲ ಓಡಾಡಬಾರ್ದು. ಮಳೆಯಲ್ಲೆಲ್ಲ ನೆಂದ್ರೆ ಮತ್ತೆ ತಲೆಗೆಲ್ಲ ನೆನ್ಸ್ಕೊಂಡು ಬಂದ್ರೆ ಅಸ್ತಮಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಸಾಧ್ಯವಾದಷ್ಟು ಬೆಚ್ಚಗೆ ಇದ್ರೆ ಒಳ್ಳೇದು. ಸರ್, ಈಗ ವರ್ಲ್ಡ್ ಅಸ್ತಮಾ ಡೇ ಅಥವಾ ವಿಶ್ವ ಅಸ್ತಮಾ ದಿನದ ಏನು ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವದಾದ್ಯಂತ, ಈ ವರ್ಷದ ಘೋಷಣೆ ಏನು? ಪ್ರತಿ ವರ್ಷ ಮಾಡ್ದಂಗೆ ಈ ಸತಿನೂ ಮೇ 7ನೇ ತಾರೀಕು ಅಸ್ತಮಾ ಡೇ ಮಾಡ್ತಾ ಇದೀವಿ. ಸೊ ಅದ್ರದ್ದು ಘೋಷಣೆ ಏನಂದ್ರೆ ಅಸ್ತಮಾ ಎಜುಕೇಶನ್ ಎಂಪವರ್ ಅಂತ. ಏನಂದ್ರೆ ಅಸ್ತಮಾ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ನೀಡೋದು, ಜನರಿಗೆ ಏನೇನು ಸಂದೇಹಗಳಿದೆ ಮತ್ತೆ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸುವುದೇ ಇದರ ಸದುದ್ದೇಶ. ಒಟ್ಟಾರೆ ಸರ್, ಈಗ ಅಸ್ತಮಾ ಕಾಯಿಲೆ ಬಾರದೇ ಇರೋ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಬೇಕು, ಮತ್ತು ಬಂದ ನಂತರ ಹೇಗೆ ಚಿಕಿತ್ಸಾ ಕ್ರಮ ಇರುತ್ತೆ ಅಂತ ಎಲ್ಲವನ್ನು ಹೇಳಿದ್ರೆ, ಕಟ್ಟ ಕಡೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಶ್ರೋತೃಗಳಿಗೆ ಅಸ್ತಮಾ ಬಾರದ ಹಾಗೆ ತಡೆಯುವಂತಹ ಕ್ರಮ ಒಂದು, ಬಂದ ನಂತರ ಚಿಕಿತ್ಸೆಯನ್ನು ಪಡೆದು ಅಸ್ತಮಾ ರೋಗದ ಮುಕ್ತಿಯನ್ನು ಪಡೆಯುವಂಥದ್ದು ಒಂದು. ಜೀವನ ಶೈಲಿ ಅಂತ ಬಂದಾಗ ಯಾವ ರೀತಿ ಇರಬೇಕು ಪ್ರತಿಯೊಬ್ಬ ಮನುಷ್ಯ? ಸೊ ಈಗ ಆ ಪೇಷಂಟ್ಸು ತಣ್ಣಗಿರೋಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಹೆಚ್ಚಾಗಿ ನೀರು ಕುಡಿಬೇಕು, ಬಿಸಿನೀರನ್ನು ಕುಡಿಬೇಕು, ಅಥವಾ ಕಾದಾರಿಸಿದ ನೀರು ಕುಡಿದ್ರೂ ಉತ್ತಮ. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದ್ರಿಂದ, ಪೌಷ್ಟಿಕ ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನೊಂದು ಏನಂದ್ರೆ ಗ್ಯಾಸ್ಟ್ರಿಕ್ ಇಂದನೂ ಅಸ್ತಮಾ ತುಂಬಾ ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನು ಹೋಗಲಾಡಿಸೋ ಜೊತೆಗೆ ಅಸ್ತಮಾ ಕೂಡ ಹೋಗಲಾಡಿಸಬಹುದು. ಗ್ಯಾಸ್ಟ್ರಿಕ್ ಇಂದ ಮೈಕ್ರೋ ಆಸ್ಪಿರೇಷನ್ ಆಗಿ ಅದು ಶ್ವಾಸನಾಳಗಳಲ್ಲಿ ಹೋಗಿ ಆಸಿಡ್ ಸೆಕ್ರಿಷನ್ಸ್ ಎಲ್ಲ ಆಗಿ ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಮಾಡುತ್ತದೆ. ಅದನ್ನ GRD ಅಂತ ಹೇಳ್ತೀವಿ. ಸೊ ಅಸ್ತಮಗೆ ಇದು ಒಂದು ಕಾರಣ. ಗ್ಯಾಸ್ಟ್ರಿಕ್ ಅನ್ನು ತಡೆಗಟ್ಟೋದ್ರಿಂದ ಅಸ್ತಮಾ ಕೂಡ ತಡೆಗಟ್ಟಬಹುದು. ಈಗ ನೀವು ಶ್ವಾಸಕೋಶ ವಿಭಾಗದ ತಜ್ಞರಾಗಿರೋದ್ರಿಂದ ಒಂದು ಪ್ರಶ್ನೆ ಸರ್, ಏನಂತ ಅಂದರೆ ಕೆಮ್ತೀವಿ, ಕಫ ಬರುತ್ತೆ ಅಂದರೆ ಅದನ್ನು ಉಗಿಯೋದಕ್ಕೆ ಅಂತ ಹೊರಗಡೆ ಹೋಗಬೇಕು, ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತೀವಿ, ಆಗ ನುಂಗೋ ಸಾಧ್ಯತೆ ಇರುತ್ತೆ ಹೆಚ್ಚು. ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಶರೀರಕ್ಕೆ? ಕಾಫ್ ಅಂದರೆ ಕೆಮ್ಮು, ಅದು ನಮ್ಮ ದೇಹದ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಫ ಅದು ಒಳಗಡೆ ಇರಬಾರ್ದು, ಆಚೆ ಬರಬೇಕು. ಹಂಗಾಗಿ ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಯಾವ್ದಾರು ಇರ್ಬೋದು, ಅದು ಮತ್ತೆ ನಾವು ನುಂಗೋದ್ರಿಂದ ಮತ್ತೆ ಅದು ಹೊಟ್ಟೆಗೆ ಹೋಗಬಹುದು. ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ, ಬ್ಲಡ್ಗೆಲ್ಲ ಹೋಗಿ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಆಗಿರೋದ್ರಿಂದ ನೀವು ಕಫನ ಯಾವತ್ತೂ ನುಂಗೋಕೆ ಹೋಗಬೇಡಿ, ದಯವಿಟ್ಟು ಉಗಿದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಒಳ್ಳೆಯದು ಸರ್. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ವರ್ಲ್ಡ್ ಅಸ್ತಮಾ ಡೇ ಏನು ಮೇ 7ನೇ ತಾರೀಕು ಆಚರಿಸ್ತಾ ಇದ್ದೀವಿ, ಅದರ ಸಂಬಂಧ ಅಸ್ತಮಾ ಅಂತ ಅಂದರೆ ಏನು, ಅದು ಯಾಕಾಗಿ ಬರುತ್ತೆ, ಹೇಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ತಗೊಳ್ಬೇಕು, ಮತ್ತು ಚಿಕಿತ್ಸಾ ಕ್ರಮ ಹೇಗಿರುತ್ತೆ, ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಎಲ್ಲವನ್ನ ಕೂಡ ವಿವರವಾಗಿ ನೀವು ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು. ತುಂಬ ಸಂತೋಷ ಮೇಡಮ್. ಅಸ್ತಮಾ ದಿನದ ಆಚರಣೆ ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗಿ ಮಾಹಿತಿ ನೀಡುವ ಸಲುವಾಗಿ ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಘದ ವತಿಯಿಂದ ಆಕಾಶವಾಣಿಗೆ ಕೃತಜ್ಞತೆಗಳು. ಕೇಳಿದ್ರಲ್ಲ ಶ್ರೋತೃಗಳೇ, ಇಷ್ಟು ಹೊತ್ತು ಶ್ವಾಸಕೋಶ ವಿಷಯದ ತಜ್ಞರಾದಂತಹ ಡಾಕ್ಟರ್ ಅಮಿತ್ ಎ ಅವರು ತಿಳಿಸಿಕೊಟ್ಟಂತಹ ಮಾಹಿತಿಯನ್ನು, ಅಸ್ತಮಾ ಕಾಯಿಲೆ
ಅನುವಂಶೀಯವಾಗಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮುತ್ತಜ್ಜ ಮುತ್ತಜ್ಜಿ ಇನ್ನೂ ಹಿರಿಯರಿಗೆ ಇತ್ತು ಅನ್ನೋಂತಹ ಸಂಗತಿ ನಮಗೆ ತಿಳಿದುಕೊಂಡ ನಂತರ ನಾವು ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಶ್ರೋತೃಗಳೇ, ನಾವು ಸಾಕಷ್ಟು ಆಹಾರ ಪದಾರ್ಥಗಳ ಮೇಲೆ ಆಸೆಯನ್ನು ಇಟ್ಕೊಳ್ತೀವಿ. ಮನಸ್ಸಿನ ಆಸೆ. ಒಂದು ಗಾದೆ ಮಾತಿದೆಯಲ್ಲ, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ. ನೋಡಿ, ಮೊದಲನೆಯ ಒಂದು ಸಂಗತಿ ಏನಿದೆ, ಊಟ ತನ್ನಿಚ್ಛೆ. ನಮ್ಮ ಮನಸ್ಸು ಏನನ್ನು ತಿನ್ನಬೇಕು ಅಂತ ಹೇಳುತ್ತೋ ಅದನ್ನು ನಾವು ತಿನ್ನೋದಕ್ಕೆ ಆಸೆಯನ್ನು ಪಡ್ತೀವಿ. ಆದರೆ ಅಸ್ತಮಾ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಾಗ ವೈದ್ಯರು ತಿಳಿಸಿಕೊಟ್ಟ ಹಾಗೆ ಆಹಾರ ಪದಾರ್ಥವನ್ನು ನಾವು ಆಸೆಯಿಂದ ನಾವು ಸೇವಿಸಿದಾಗ ಅದು ನಮಗೆ ಒಗ್ಗೋದಿಲ್ಲ ಅಂದಾಗ, ಅಥವಾ ಅದನ್ನು ಸೇವನೆ ಮಾಡಿದ ನಂತರ ನಮಗೆ ಅಲರ್ಜಿ ಬಂತು, ಕೆಮ್ಮು ಬಂತು ಅನ್ನೋದು ನಮ್ಮ ಗಮನಕ್ಕೆ ಬಂತು ಅನ್ನೋದಾದರೆ ನಾವು ಅದನ್ನು ತ್ಯಜಿಸಲೇಬೇಕಾಗತ್ತೆ, ಎಷ್ಟೇ ಆಸೆ ಇದ್ರೂ ಕೂಡ, ಅಲ್ವಾ? ಇಲ್ಲ ಅಂದರೆ ಅಸ್ತಮಾ ಕಾಯಿಲೆ ಖಂಡಿತ ಬರುತ್ತೆ ಅನ್ನೋದು ನಮಗೆ ಖಾತ್ರಿ ಆಗುತ್ತೆ. ಅದನ್ನು ತಡೆಯೋದು ನಮ್ಮ ಮನಸ್ಸಿಗೆ ಬಿಟ್ಟದ್ದಲ್ವಾ. ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದು ನಮ್ಮ ಕೈಯಲ್ಲೂ ಇದೆ ಅಲ್ವಾ ಶ್ರೋತೃಗಳೇ. ಇನ್ನು ಧೂಳು ಅಂತ ಹೇಳಿದ್ರು, ನಾವು ಪ್ರತಿದಿನ ನಿದ್ದೆ ಮಾಡ್ತೀವಿ, ದಿಂಬು ಅಗತ್ಯ ಇರುತ್ತೆ, ಬೆಡ್ಶೀಟು ಅಗತ್ಯ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವುಗಳ ಸ್ವಚ್ಛತೆ ಕಡೆ ನಾವು ಗಮನವನ್ನು ಕೊಡಬೇಕು ಅಂತ ವೈದ್ಯರು ಹೇಳಿದ್ದಾರೆ. ಅಲ್ಲದೆ ಮನೆಯಲ್ಲಿ ಸಾಕಷ್ಟು ಸಾಮಾನುಗಳಿರುತ್ತೆ, ಹಾಗಾಗಿ ನಾವು ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ, ಧೂಳು ಮುಕ್ತವಾಗಿ ನಾವು ಮನೆಯನ್ನು ಇಟ್ಕೊಳ್ಳೋದ್ರಿಂದ ಅಸ್ತಮಾ ಕಾಯಿಲೆ ಬರೋದನ್ನು ನಾವು ತಡಿಬಹುದು ಅಂತ ತಿಳಿಸಿದ್ದಾರೆ. ಅಸ್ತಮಾ ಕಾಯಿಲೆ ಇರೋವಂಥವರು ಆದಷ್ಟು ಬಿಸಿ ನೀರನ್ನು ಕುಡೀರಿ, ಕಾಯಿಸಿ ಆರಿಸಿದಂತಹ ನೀರನ್ನು ಕುಡೀರಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನಮ್ಮ ಒಂದು ಕರ್ತವ್ಯ ಜವಾಬ್ದಾರಿ ಏನಿರಬೇಕು ಅಂತಂದರೆ, ನಾವು ಆರೋಗ್ಯವಂತ ಶರೀರವನ್ನು ನಾವು ಇಟ್ಕೊಳ್ಬೇಕು ಅನ್ನೋದಾದರೆ ಎಲ್ಲವನ್ನ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಆಹಾರ ಪದಾರ್ಥಗಳಿಂದ ಮತ್ತು ನಾವು ಬಳಸುವಂತಹ ಬಟ್ಟೆಗಳು, ವಸ್ತುಗಳು, ಒಟ್ಟಾರೆ ನಾವು ಉಸಿರಾಡುವಾಗ ಅದರ ಮುಖಾಂತರ ಶ್ವಾಸಕೋಶವನ್ನು ತಲುಪಿ ಅಲ್ಲಿ ಅನಾರೋಗ್ಯ ಉಂಟಾಗಿ ಅಸ್ತಮಾ ಅಂತ ಕಂಡು ಬಂದ ನಂತರ ನಾವು ವೈದ್ಯರನ್ನು ಸಂಪರ್ಕಿಸ್ತೀವಿ. ಆಗ ಅವರು ಹೇಳಿದಂತಹ ಸಲಹೆಯನ್ನು ನಾವು ಪಾಲನೆ ಮಾಡಬೇಕು. 3 ತಿಂಗಳ ಅವಧಿ ಅಂತ ಅವರೇನಾದ್ರೂ ನಮಗೆ ಹೇಳಿದಾಗ ಅದನ್ನು ಚಾಚೂ ತಪ್ಪದೆ ಅವರ ಸಲಹೆಯನ್ನು ನಾವು ಪಾಲನೆ ಮಾಡಬೇಕು. ಅವರು ಹೇಳಿದ ಹಾಗೆ ನಾವು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಮತ್ತು ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ಚಿಂತನೆಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವಂತ ಶರೀರಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ನಾವು ಜಾಗೃತ ಮನೋಭಾವನೆಯನ್ನು ಯಾಕೆ ಬೆಳೆಸ್ಕೊಳ್ಬಾರ್ದು ಅಲ್ವಾ? ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಅಂದರೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಪ್ರಯತ್ನವೂ ಕೂಡ ಅಗತ್ಯ ಅನ್ನೋದಾದರೆ ನಾವು ಯಾಕೆ ಇವುಗಳ ಬಗ್ಗೆ ನಾವು ಗಮನ ಹರಿಸಬಾರ್ದು ಅಲ್ವಾ ಶ್ರೋತೃಗಳೇ? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ಮಾತನ್ನು ಸಾಕಾರಗೊಳಿಸಬೇಕಾದ್ರೆ ನಾವು ವೈದ್ಯರ ಸಲಹೆಯನ್ನು ಪಾಲನೆ ಮಾಡಬೇಕು. ಆ ಮುಖಾಂತರ ಮೇ 7 ವಿಶ್ವ ಅಸ್ತಮಾ ದಿನದ ಆಚರಣೆಯ ಈ ಸಂದರ್ಭದಲ್ಲಿ ನಾವು ಅಸ್ತಮಾ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಆರೋಗ್ಯ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ನಿಮ್ಮ ಭೇಟಿ ಮುಂದಿನ ಆರೋಗ್ಯ ಸಂಚಿಕೆಯಲ್ಲಿ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಮೇ 7 ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಇದುವರೆಗೆ ಅಸ್ತಮಾ ಕಾಯಿಲೆ, ಕಾರಣ, ಮುಂಜಾಗ್ರತೆ ಹಾಗೂ ಪರಿಹಾರ ಈ ಕುರಿತಂತೆ ಕೊಡಗು ಜಿಲ್ಲಾ ವೈದ್ಯಕೀಯ ಸಂಘದ ಶ್ವಾಸಕೋಶ ವಿಭಾಗದ ಡಾಕ್ಟರ್ ಅಮಿತ್ ಎ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ. ಇದು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.